ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್. ಮೋದಿ ಮತ್ತೊಮ್ಮೆ ಅಂತ ಟಾರ್ಗೆಟ್ 28 ಗುರಿ ಇಟ್ಕೊಂಡು ಬಿಜೆಪಿ ರಾಜ್ಯ ಸಾರಥಿ ವಿಜಯೇಂದ್ರ ನೇತೃತ್ವದಲ್ಲಿ ಕಾರ್ಯಕಾರಿಣಿ ಸಭೆ ನಡೆಸಿದೆ. 28 ಕ್ಷೇತ್ರಗಳಿಗೂ ಉಸ್ತುವಾರಿಗಳನ್ನ ನೇಮಿಸಿದೆ. ಶೆಟ್ಟರ್ಗೆ ಕೋರ್ ಕಮಿಟಿಯಲ್ಲಿ ಸ್ಥಾನ ಸಿಕ್ಕಿದ್ರೆ ಇತ್ತ ಸಭೆಗೆ ಶಾಸಕ ಎಸ್.ಟಿ. ಸೋಮಶೇಖರ್ ಗೈರಾಗಿ ಸಿಎಂ ಜೊತೆ ಕಾಣಿಸಿಕೊಂಡು ತೀವ್ರ ಕುತೂಹಲ ಕೆರಳಿಸಿದ್ದಾರೆ. ಕಾಂಗ್ರೆಸ್ ಹಿರಿಯ ನಾಯಕ ಶಾಮನೂರು ಶಿವಶಂಕರಪ್ಪ ಬಿಜೆಪಿ ಸಂಸದ ಬಿ.ವೈ. ರಾಘವೇಂದ್ರರನ್ನ ಕೊಂಡಾಡಿದ್ದಾರೆ. ಇದು ಕೇಸರಿ ಕಲಿಗಳ ಸಂತಸಕ್ಕೆ ಕಾರಣ ಆದ್ರೆ ಹಸ್ತ ನಾಯಕರಿಗೆ ಕಸಿವಿಸಿ ಉಂಟು ಮಾಡಿದೆ. ಆದರೆ ಡಿಕೆಶಿ ಮಾತ್ರ ಶಿವಮೊಗ್ಗ ಗೆಲ್ಲೋದಾಗಿ ಶಪಥ ಮಾಡಿದ್ದಾರೆ. ದಕ್ಷಿಣ ಭಾರತದ ಕುಂಭಮೇಳ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆಯ ವೈಭವ ಕಳೆಗಟ್ಟಿದೆ. ಸಾಗರೋಪಾದಿಯಲ್ಲಿ ಆಗಮಿಸಿದ ಭಕ್ತರು ಜಾತ್ರೆಯನ್ನ ಕಂಡು ತೇರನ್ನ ಎಳೆದು ಅಜ್ಜಯ್ಯನ ಕೃಪೆಗೆ ಪಾತ್ರರಾದರು. ರಕ್ತದಾನ, ಅಂಗಾಂಗದಾನ, ಬಾಲ್ಯ ವಿವಾಹ ಜಾಗೃತಿಯ ಜೊತೆಗೆ ಮಹಾಪ್ರಸಾದದ ದಾಸೋಹ ಭಕ್ತರನ್ನ ಸೆಳೆಯಿತು. ಅಯೋಧ್ಯೆ ರಾಮಲಲ್ಲಾ ಮೂರ್ತಿಗಾಗಿ ಶಿಲೆ ಕೊಟ್ಟ ಭಕ್ತ ಶ್ರೀನಿವಾಸನ ನೋವು ಆ ರಾಘವನಿಗೆ ಕೇಳಿಸಿದೆ. ನ್ಯೂಸ್ ಫಸ್ಟ್ ವರದಿ ಪ್ರಸಾರ ಮಾಡಿದ ಬೆನ್ನಲ್ಲೇ ಸ್ಟುಡಿಯೋದಲ್ಲೇ ವೀರಕೇಸರಿ ಕನ್ನಡ ವೇದಿಕೆಯಿಂದ ಭಕ್ತನಿಗೆ ಪರಿಹಾರದ ಜೊತೆಗೆ ಸನ್ಮಾನವೂ ಸಿಕ್ಕಿದೆ. ನಾಲ್ಕೈದು ದಶಕಗಳಿಂದ ಮರಾಠಿ ಮೀಸಲಾತಿಗಾಗಿ ನಡೆಸ್ತಾ ಇದ್ದಂತಹ ಹೋರಾಟಕ್ಕೆ ಕೊನೆಗೂ ಜಯ ಸಿಕ್ಕಿದೆ. ಖುದ್ದು ಮಹಾ ಸಿಎಂ ಏಕನಾಥ್ ಶಿಂಧೆ ಬೇಡಿಕೆ ಈಡೇರಿಸುವ ಭರವಸೆ ನೀಡಿದ್ದಾರೆ. ಆದರೆ ಮರಾಠ ಕೋರ್ಟ್ನಲ್ಲಿ ಹೊಸ ಸಂಘರ್ಷವನ್ನ ಹುಟ್ಟುಹಾಕೋ ಸಾಧ್ಯತೆ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.